ನೀತಿಯ ಮಾರ್ಗದಲ್ಲಿ ಜೆ. ಶ್ಯಾಮ್ ಜೆಬದುರೈ. ಅಧ್ಯಾಯ 2. ಪಾಪದ ಪ್ರವೇಶ. ನೀನು ತೋಟದಲ್ಲಿ ಸಂಚರಿಸುವ ತಪ್ಪಳವನ್ನು ಕೇಳಿ ಬೆತ್ತಲೆಯಾಗಿದೆನಲ್ಲ ಎಂದು ಹೆದರಿ ಅಡಗಿಕೊಂಡೆನು. ಆದಿಕಾಂಡ 3:10. ಒಂದು ದಿನ ಆದಾಮ ಹವ್ವರು ತೋಟದಲ್ಲಿ ಸಂಚರಿಸುತ್ತಿದ್ದರು. ಆಗ ದೇವರಿಗೆ ಅವಿಧೇಯರಾಗಿ ಇತರ ದೇವದೂತರುಗಳೊಂದಿಗೆ ಸೇರಿ ಈ ಲೋಕಕ್ಕೆ ತಳ್ಳಲ್ಪಟ್ಟು ಸೈತಾನನು ಸರ್ಪದ ರೂಪದಲ್ಲಿ ಪ್ರವೇಶಿಸಿ ಅವ್ವಳನ್ನು ನೋಡಿ, ನೀನು ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಾರದೆಂದು ಹೇಳಿದ್ದು ನಿಜವೇ ಎಂದಿತು. ಸ್ತ್ರೀಯು ಸರ್ಪವನ್ನು ನೋಡಿ, ತೋಟದಲ್ಲಿರುವ ಮರದ ಹಣ್ಣನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ವೃಕ್ಷದ ಹಣ್ಣನ್ನು ಕುರಿತು, ಆ ಮರದ ಹಣ್ಣನ್ನು ತಿನ್ನಲೂಬಾರದು, ಮುಟ್ಟಲೂಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಎಂದು ಹೇಳಿದ್ದಾನೆ ಅಂದಳು. ಎಲ್ಲ ಮೃಗಗಳಿಗಿಂತಲೂ ತಂತ್ರವುಳ್ಳ ಸರ್ಪವು ಅವಳ ಬಳಿ ತಂತ್ರವಾಗಿಯೇ ಮಾತನಾಡಿತು. ಸರ್ಪವು ಸ್ತ್ರೀಯನ್ನು ನೋಡಿ, ನೀವು ಸಾಯುವುದಿಲ್ಲ, ನೀವು ಇದನ್ನು ತಿಂದ ದಿನ ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತವೆ, ನೀವು ಒಳ್ಳೆಯದು ಕೆಟ್ಟದ್ದನ್ನು ತಿಳಿದು ದೇವರಂತಾಗುವಿರಿ ಎಂದಿತು. ಆಗ ಆ ಸ್ತ್ರೀಯು ಆ ಮರದ ಹಣ್ಣು ನೋಡಲು ರಮ್ಯವಾಗಿಯೂ ತಿನ್ನುವುದಕ್ಕೆ ರುಚಿಕರವಾಗಿದ್ದೆಂದು ತಿಳಿದು ಅದನ್ನು ತಿಂದಳು. ಗಂಡನಿಗೂ ಕೊಟ್ಟಳು, ಅವನೂ ತಿಂದನು. ಆಗ ಅವರಿಬ್ಬರ ಕಣ್ಣುಗಳು ತೆರೆದವು. ಆಗ ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಮರೆಯಲ್ಲಿ ಅಡಗಿಕೊಂಡರು. ಆದಿಕಾಂಡ 3:1-8. ಅವಳು ಶೋಧನೆಗೆ ಒಳಗಾದಳು. ನಂತರ ಆದಾಮನನ್ನು ಶೋಧನೆಗೆ ಒಳಪಡಿಸಿದಳು. ತಪ್ಪಿತಸ್ಥ ಮನೋಭಾವದಿಂದಲೂ ನಾಚಿಕೆಯಿಂದಲೂ ಇಬ್ಬರು ತಮ್ಮನ್ನು ಪ್ರೀತಿಸಿದ ಸೃಷ್ಟಿಕರ್ತನಿಂದ ದೂರ ಓಡಿ ಹೋದರು. ದೇವರು ಅವರನ್ನು ಕಂಡುಹಿಡಿದು ಅವರು ಮಾಡಿದ ತಪ್ಪನ್ನು ಅವರಿಗೆ ವಿವರಿಸಿದನು. ನಂತರ ಅವರನ್ನು ಏದೆನ್ ತೋಟದಿಂದ ಹೊರಗೆ ದೊಬ್ಬಿಬಿಟ್ಟನು. ಆದಾಮ ಹವ್ವರು ತಮ್ಮ ಪಾಪದ ಫಲವನ್ನು ತಮ್ಮ ಸ್ವಂತ ಕುಟುಂಬದಲ್ಲಿಯೇ ಅನುಭವಿಸಬೇಕಾಯಿತು. ಅವರ ಹಿರಿಯ ಮಗನಾದ ಕಾಯಿನನು ತನ್ನ ಸ್ವಂತ ಸಹೋದರನನ್ನೇ ಕೊಲೆ ಮಾಡಿದನು. ಕಾಯಿನನ ಸಂತತಿಯಲ್ಲಿ ಹುಟ್ಟಿದ ಲೆಮೆಕನು ಪಾಪದ ಸಂತತಿಯನ್ನೇ ಹುಟ್ಟಿಸಿದನು. ಆದಿಕಾಂಡ 4:17-26. ಹೀಗೆ ಪಾಪದಲ್ಲಿ ಬಿದ್ದು ಹೋದ ಮನುಕುಲವನ್ನು ಪಾಪದ ಕೆಸರಿನಿಂದ ಮೇಲೆತ್ತಲು ಕ್ರಿಸ್ತನು ಹುಟ್ಟಿದನು. ಕ್ರೈಸ್ತ ಸಮುದಾಯಕ್ಕೆ ಅಸ್ತಿವಾರವು ಹಾಕಲ್ಪಟ್ಟಿತು. ಮನುಷ್ಯನು ದೇವರಿಂದ ದೂರವಾಗಿ ಹೋಗುವ ಕೆಡುಕಿಗಿಂತ ಬೇರೆ ಯಾವ ಸ್ಥಿತಿಯೂ ಲೋಕದಲ್ಲಿ ಮೋಸವಾದುದಾಗಿರಲಾರದು. ಆದಿಕಾಂಡ 2:17 ಹೇಳಿರುವ ಮಾತಿನಲ್ಲಿ ದೇವರ ಆಜ್ಞೆಯಲ್ಲಿ ಒಂದು ಕ್ರಮವಿದೆ. ಈ ಉತ್ತಮವಾದ ಉದ್ದೇಶವನ್ನು ಸೈತಾನನು 3 ವಿಧದಲ್ಲಿ ತಾಕಿದನು. 1. ಮೊದಲು ಈ ಉದ್ದೇಶದಲ್ಲಿ ಒಂದು ಅಪನಂಬಿಕೆಯನ್ನು ತಂದು ಹಾಕಿದನು. ದೇವರು ಹೇಳಿದ್ದು ನಿಜವೇ ಎಂಬ ಪ್ರಶ್ನೆ ಕೇಳಿದನು. ಆದಿಕಾಂಡ 3:1. 2. ದೇವರು ಹೇಳಿದ ಮಾತಿನಲ್ಲಿರುವ ಉದ್ದೇಶದಲ್ಲಿ ಒಂದು ಸಂಶಯವನ್ನು ತಂದು ಹಾಕಿದನು. ಆದಿಕಾಂಡ 3:5. 3. ದೇವರ ಉದ್ದೇಶವನ್ನು ಒಡೆಯುವುದರಿಂದ ಉಂಟಾಗುವ ಪ್ರತಿಫಲವನ್ನು ಅವನು ಅರಿತಿದ್ದನು. ಅದನ್ನು ತಿಂದರೆ ನೀವು ಸಾಯುವುದಿಲ್ಲ ಅಂದನು. ವಚನ 4. ದೇವರು ನಮಗೆ ಕೊಟ್ಟಿರುವ ಕಟ್ಟಳೆಗಳು ಎಲ್ಲವೂ ನಮ್ಮ ಸಂತೋಷವನ್ನು ಕಿತ್ತುಕೊಳ್ಳುವುದಕ್ಕಾಗಿ ಅಲ್ಲ, ಬದಲಾಗಿ ಕೆಟ್ಟದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿಯೇ ಎಂಬುದನ್ನು ನಾವು ಮನಸಾರೆ ನಂಬಬೇಕು. ದೇವರ ಕಟ್ಟಳೆಗಳನ್ನು ನಾವು ಮೀರಿದರೆ ಅಥವಾ ಅವಮಾನಪಡಿಸಿದರೆ ಭಯಂಕರ ಕಷ್ಟಗಳನ್ನು ನಾವು ಅನುಭವಿಸಬೇಕಾಗುತ್ತದೆಂಬುದನ್ನು ನಾವು ತಿಳಿದಿರಬೇಕು. ಮರಣ. ಸತ್ಯವೇದದಲ್ಲಿ ಮರಣವು ಜೀವನದ ಕೊನೆ, ಇಲ್ಲವೇ ಶರೀರವನ್ನು ಬಿಟ್ಟು ಜೀವ ಬಿಡುವುದು ಎಂದು ವಿವರಿಸಿದೆ. ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಫಲವನ್ನು ಕುರಿತು ಆದಾಮನನ್ನು ಎಚ್ಚರಿಸಿದಾಗ ಇದನ್ನು ತಿಂದ ದಿನ ಸತ್ತೇ ಹೋಗುವಿರಿ ಎಂದು ವಿವರಿಸಿ ಹೇಳಿದನು. ಆದಾಮನ ಪಾಪದಿಂದ ಉಂಟಾದ ಮರಣವನ್ನು 4 ಭಾಗವಾಗಿ ವಿಂಗಡಿಸಬಹುದು. 1. ಜೀವಶಾಸ್ತ್ರದಂತೆ ಮನುಷ್ಯನ ವಯಸ್ಸಿನ ಮುಪ್ಪು ಆವರಿಸಿತು. ಈ ಕಾರಣದಿಂದ ದೇವರಿಂದ ನೇಮಕವಾದ ವಯಸ್ಸಿನ ನಂತರ ಆದಾಮ ಹವ್ವಳು ಮರಣ ಹೊಂದಿದರು. ಈಗ ಅದು ಎಲ್ಲರಿಗೂ ನಿಗದಿಯಾಯಿತು. 2. ಮನೋತತ್ವ ರೀತಿಯಿಂದ
ಆದಾಮನನ್ನು ಹವ್ವಳನ್ನು ತಪ್ಪಿತಸ್ಥ ಮನೋಭಾವವು ನಾಚಿಕೆಯು ಹಿಡಿದುಕೊಂಡಿತ್ತು. 3. ಸಮುದಾಯ ರೀತಿಯಲ್ಲಿ ಆದಾಮ ಹವ್ವರು ಮಾಡಿದ ತಪ್ಪಿಗಾಗಿ ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸಿದರು. ಇದರಿಂದಾಗಿ ಮೊದಲಿದ್ದ ಅವರ ಅನ್ಯೋನ್ಯತೆಯು ಇಲ್ಲವಾಯಿತು. 4. ಆತ್ಮಿಕ ರೀತಿಯಲ್ಲಿ ಆದಾಮ ಹವ್ವರು ದೇವರಿಂದ ದೂರವಾದರು. ಇದು ಅವರಿಗೆ ಭಯವನ್ನುಂಟು ಮಾಡಿತು. ಅವರನ್ನು ಪ್ರೀತಿಸಿದ ಕರ್ತನಾದ ದೇವರು ದಿಢೀರೆಂದು ಅವರಿಗೆ ಭಯವನ್ನು ಹುಟ್ಟಿಸುವನೆಂತಲೂ ಸಂಧಿಸುವುದಕ್ಕೂ ನೋಡುವುದಕ್ಕೂ ಭಯಂಕರನಾಗಿ ಕಂಡನು. ಪಾಪವು ಎಷ್ಟು ಭಯಂಕರವಾದದ್ದು! ಪಾಪದೊಂದಿಗೆ ಹೋರಾಡುವ ಪರಿಸ್ಥಿತಿಯು ಅಲ್ಲಿ ನಿರ್ಮಾಣವಾಯಿತು. ಸ್ವಂತ ಪ್ರಯತ್ನದಿಂದ ಪರಿಹಾರ. ಆದಿಕಾಂಡ 3:7. ಪಾಪ ಮಾಡಿ ದೇವರ ಮಾತನ್ನು ಮೀರಿದೆವು ಎಂದು ತಿಳಿದು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದರು. ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು. ಇದೇ ಮನುಷ್ಯನು ತಾನು ಮಾಡಿದ ಪಾಪಕ್ಕೆ ಪರಿಹಾರವನ್ನು ಕಂಡುಕೊಂಡದ್ದು. ಇದು ಮೊದಲ ಪ್ರಯತ್ನ. ಆದಾಮ ಹವ್ವಳು ತಮ್ಮ ಬೆತ್ತಲೆತನವನ್ನು ತಾವೇ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದರು. ಆದರೂ ಅವರ ಪ್ರಯತ್ನ ವ್ಯರ್ಥ ಎಂಬುದನ್ನು ಅವರು ಅರಿತರು. ಅದು ನಮಗೆ ಹೇಗೆ ತೋರುತ್ತದೆ? ಅಂಜೂರದ ಮರದ ಎಲೆಯಿಂದ ಅವರು ತಮ್ಮ ಬೆತ್ತಲೆತನವನ್ನು ಮುಚ್ಚಿಕೊಂಡಿದ್ದರು. ಕರ್ತನು ಆದಾಮನನ್ನು ಕರೆದು, ಆದಾಮನೇ, ನೀನು ಎಲ್ಲಿರುತ್ತಿ? ಆದಿಕಾಂಡ 3:9 ಎಂಬ ಶಬ್ದವನ್ನು ಕೇಳಿದೊಡನೆಯೇ ಆತನ ಸನ್ನಿಧಿಯಿಂದ ದೂರ ಹೋಗಿ ಮರಗಳ ಮರೆಯಲ್ಲಿ ಅಡಗಿಕೊಂಡರು. ಮನುಷ್ಯನು ಅವನ ಪಾಪಗಳನ್ನು ಅವನೇ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನ ಹೃದಯದ ಆಳದಲ್ಲಿ ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚುತ್ತಲೇ ಇರುವುದು. ಪಾಪದಿಂದ ತನ್ನನ್ನು ಬಿಡಿಸಿ ರಕ್ಷಿಸಿಕೊಳ್ಳುವವನು ಇದುವರೆಗೆ ಒಬ್ಬನಾದರೂ ಇಲ್ಲ, ಇನ್ನು ಮೇಲೆಯೂ ಇರುವುದಿಲ್ಲ. ಸ್ವಂತ ಜ್ಞಾನವು ಮನುಷ್ಯ ಜ್ಞಾನವನ್ನು ಪ್ರಕಟಿಸುವುದೇ ಹೊರತು ದೇವಜ್ಞಾನವನ್ನು ತಿಳಿಯಲಿಲ್ಲವಲ್ಲ ಎಂಬುದನ್ನೇ ಗೋಚರಪಡಿಸುತ್ತದೆ. ರಕ್ತವು ಚರ್ಮದ ಉಡುಪು. ದೇವರಾದ ಕರ್ತನು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಉಡುಪುಗಳನ್ನು ತೊಡಿಸಿದನು. ಆದಾಮ ಹವ್ವರ ಬೆತ್ತಲೆತನವನ್ನು ಮುಚ್ಚುವುದಕ್ಕಾಗಿ ದೇವರು ತನ್ನ ಸ್ವಂತ ಕೈಯಿಂದ ಒಂದು ಮೃಗವನ್ನು ಕೊಲ್ಲಬೇಕಾಗಿ ಬಂತು. ಇದೇ ಚರಿತ್ರೆಯಲ್ಲಿ ಮೊದಲ ಬಲಿ. ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ರಕ್ತವು ಪ್ರಾಣಾಧಾರವಾಗಿರುವುದರಿಂದ ದೋಷ ಪರಿಹಾರವಾಗುತ್ತದೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ಯಾಜಕಕಾಂಡ 17:11. ಇಬ್ರಿಯ 9:22 ಎಂದು ಸತ್ಯವೇದವು ಹೇಳುತ್ತದೆ. ದೇವರು ರಕ್ತವನ್ನು ಪಾಪ ನಿವಾರಣೆ ಮಾಡುವ ವಸ್ತು ಎಂದು ಹೇಳುತ್ತಾನೆ. ಅದರ ನಿಮಿತ್ತ ಪಾಪ ಇಲ್ಲವೇ ದೇವರ ಕಟ್ಟಳೆಗಳನ್ನು ಮೀರುವುದು ಎಂಬುದು ಎಷ್ಟು ಭಯಂಕರವಾದುದು ಎಂಬುದನ್ನು ತಿಳಿಸುತ್ತಾನೆ. ಅಷ್ಟಕ್ಕೆ ಆ ಮೃಗದ ಚರ್ಮವನ್ನು ಸುಲಿದು ಅಂಗಿಗಳನ್ನು ಹೊಲಿದು ಅವರಿಗೆ ಉಡಿಸಿದನು. ಅವರ ಬೆತ್ತಲೆತನವು ಮುಚ್ಚಲ್ಪಟ್ಟಿತು. ಆದಾಮನ ಅಂಜೂರದ ಎಲೆಗಳು ಅವರ ನಿರ್ವಾಣವನ್ನು ಮರೆಮಾಡಲಿಲ್ಲ. ಚರ್ಮದ ಉಡುಪುಗಳು ಮಾತ್ರವೇ ದೇವರ ಕ್ಷಮಾಪಣೆಯನ್ನು ಅವರಿಗೆ ತಿಳಿಸಿ ಅವರ ಬೆತ್ತಲೆತನವನ್ನು ಮುಚ್ಚಿತು. ಪಾಪವನ್ನು ನಮ್ಮಿಂದ ಮುಚ್ಚಲು ಸಾಧ್ಯವಾಗುವುದಿಲ್ಲ. ಅದು ದೇವರಿಂದ ಮಾತ್ರವೇ ಸಾಧ್ಯ. ಇಲ್ಲಿ ರಕ್ತ ಸುರಿಸಲ್ಪಟ್ಟದ್ದನ್ನು ಗಮನಿಸಬೇಕು. ಈ ಮೃಗದ ರಕ್ತವು ನಮ್ಮ ಪಾಪಗಳಿಗಾಗಿ ಕೃಪಾಧಾರ ಬಲಿಯಾಗಿ ದೇವರಿಂದ ಕಳಿಸಲ್ಪಟ್ಟದ್ದಾಗಿದೆ. ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ನೆನಪು ಮಾಡುತ್ತದೆ. ಅಂದು ಮೃಗಗಳ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಹೊಂದಿದವರು ಕಲ್ವಾರಿ ಶಿಲುಬೆಯಲ್ಲಿ ದೇವಯಜ್ಞದ ಕುರಿಯ ರಕ್ತವನ್ನು ನೆನಪು ಮಾಡಿಕೊಂಡು ಅದನ್ನು ಮಾಡಿದರು. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವರಾಗುವಂತೆ ನಮ್ಮ ಮನಸ್ಸು ಶುದ್ಧೀಕರಿಸಲ್ಪಡುವುದಲ್ಲವೇ? ಇಬ್ರಿಯ 9:13-14. ದೇವರು ಅವರನ್ನು ಏದೆನ್ ತೋಟದಿಂದ ಹೊರಡಿಸಿಬಿಟ್ಟನು. ದೇವರು ಆದಾಮ ಹವ್ವಳನ್ನು ಏದೆನ್ ತೋಟದಿಂದ ಕಳಿಸಿಬಿಟ್ಟಿದ್ದು ಅವರನ್ನು ದಂಡಿಸುವುದಕ್ಕಾಗಿ ಅಲ್ಲ, ಬದಲಾಗಿ ಅದು ಆತನ ಕೃಪೆಯ ಕಾರ್ಯವೆಂಬುದಾಗಿ ತಿಳಿಯಬೇಕು. ಮನುಷ್ಯನು ತನ್ನ ಕೈಚಾಚಿ ಜೀವವೃಕ್ಷದ ಫಲವನ್ನು ಕಿತ್ತು ತಿಂದು ಎಂದೆಂದಿಗೂ ಜೀವದಿಂದರದ ಹಾಗೆ ಮಾಡುವುದಕ್ಕಾಗಿಯೇ ದೇವರು ಹಾಗೆ ಮಾಡಿದನು. ಆದಾಮ ಹವ್ವರು ಈಗಿನ 6,000 ವರ್ಷಗಳು ಜೀವದಿಂದಿದ್ದರೆ ಈ ಲೋಕದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳನ್ನು
ಅವರು ನೋಡಿಕೊಂಡಿರಬೇಕಿತ್ತು. ಅವರ ಪಾಪದ ಫಲವು ಇಷ್ಟು ಭಯಂಕರವಾಗಿರುವುದನ್ನು ಕಂಡು ಎಷ್ಟು ವೇದನೆ ಪಡುತ್ತಿದ್ದರೋ ಏನೋ. ಪ್ರೀತಿ ಸ್ವರೂಪನಾದ ನಮ್ಮ ದೇವರು ತನ್ನ ಮಕ್ಕಳು ಎಷ್ಟೇ ಪಾಪಿಗಳಾಗಿದ್ದಾಗಲೂ ಅವರನ್ನು ಪ್ರೀತಿಸುತ್ತಾನೆ. ದೇವರ ಕಡೆಗೆ ತಿರುಗಿಕೊಂಡ ಒಬ್ಬ ಪಾಪಿಯು ದುಃಖ ಪಡುವುದನ್ನು ನೋಡಲು ಆತನು ಇಷ್ಟಪಡುವುದಿಲ್ಲ. ಸಜ್ಜನರು ನಾಶವಾಗುತ್ತಾರೆ, ಯಾರು ಮನಸ್ಸಿಗೆ ತಾರರು. ಸದ್ಭಕ್ತರು ಗತಿಸುತ್ತಾರೆ, ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರೂ ಯೋಚಿಸರು. ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ತನ್ನ ದೀರ್ಘನಿದ್ರಾಸ್ಥಾನದಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಏಷಾಯ 57:1-2. ದೇವರು ಆದಾಮ ಹವ್ವರನ್ನು ಪ್ರೀತಿಸಿದ್ದರಿಂದ ಅವರನ್ನು ತೋಟದಿಂದ ಹೊರಡಿಸಿ ಬಿಟ್ಟನು. ಆದಾಮ ಹವ್ವರ ಹಿರಿಯ ಮಗನಾದ ಕಾಯಿನನು ಕೊಲೆಗಾರನಾದದ್ದು, ಕಿರಿಯ ಮಗನಾದ ಹೆಬೇಲನನ್ನು ಕಳೆದುಕೊಂಡಿದ್ದು ಅವರಿಗೆ ಬಹಳ ದುಃಖವನ್ನುಂಟು ಮಾಡಿತ್ತು. ದೇವರು ಏಕೆ ಕಾಯಿನನ ಯಜ್ಞವನ್ನು ಮೆಚ್ಚಲಿಲ್ಲ ಎಂದು ಅನೇಕರು ಕೇಳುತ್ತಾರೆ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಆದಿಕಾಂಡ 4:7. ದೇವರು ಎಂತಹ ಯಜ್ಞವನ್ನು ಸ್ವೀಕರಿಸುತ್ತಾನೆ ಎಂದು ಕಾಯಿನನಿಗೆ ತಿಳಿದಿದ್ದರೂ ಅವನು ಅದನ್ನು ಮಾಡಲು ಮನಸ್ಸಿಲ್ಲದವನಾದನು. ಅವಿಧೇಯತ್ವದಿಂದ ಬಂದ ಮರಣವು ಆದಾಮ ಹವ್ವರನ್ನು ಮಾತ್ರವೇ ಬಾಧಿಸಲಿಲ್ಲ, ಅದು ಅವರ ಮಕ್ಕಳನ್ನೂ ಹಿಂಬಾಲಿಸಿತು. ಪಾಪವು ಮನುಕುಲವನ್ನೇ ಹಾಳು ಮಾಡಿತು, ಅಲ್ಲದೆ ನಾವು ಕೂಡ ಅದರ ಫಲವನ್ನು ಅನುಭವಿಸುತ್ತಿದ್ದೇವೆ. ಪಾಪ ಮಾಡದ ಮನುಷ್ಯನು ಇಲ್ಲವಲ್ಲ. 1 ಅರಸು 8:46. ಎಲ್ಲರೂ ಪಾಪ ಮಾಡಿ ದೇವ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ರೋಮಾಪುರ 3:23. ಹೀಗಿರಲಾಗಿ ಒಬ್ಬನೇ ಮನುಷ್ಯನಿಂದ ಪಾಪವು, ಪಾಪದಿಂದ ಮರಣವು ಲೋಕದಲ್ಲಿ ಪ್ರವೇಶಿಸಿತು. ಎಲ್ಲ ಮನುಷ್ಯರು ಪಾಪ ಮಾಡಿದುದರಿಂದ ಮರಣವು ಎಲ್ಲೆಲ್ಲಿಯೂ ವ್ಯಾಪಿಸಿತು. ರೋಮಾಪುರ 5:12 ಎಂದು ಸತ್ಯವೇದವು ಹೇಳುತ್ತದೆ. ಕಾಯಿನನ ಸಂತತಿಯಲ್ಲಿ ಬಂದ ಲೆಮಕನು 2 ಹೆಂಡತಿಯರನ್ನು ಮಾಡಿಕೊಂಡಿದ್ದರಿಂದ ಸಂಪ್ರದಾಯದ ದೈವಿಕ ಕಟ್ಟಳೆಗಳನ್ನು ಮುರಿದನು, ಅವಿಧೇಯನಾದನು. ಜೀವದ ಸಂಗಾತಿಯಾಗಿ ಒಬ್ಬಳೇ ಹೆಂಡತಿಯನ್ನು ಮಾಡಿಕೊಳ್ಳದೆ ಒಬ್ಬ ಮನುಷ್ಯನು ಹಲವಾರು ಹೆಂಡತಿಯನ್ನು ಮಾಡಿಕೊಳ್ಳಲಾರಂಭಿಸಿದರು. ಎಲ್ಲಿ ನೋಡಿದರೂ ಅನೀತಿ ಹೆಚ್ಚಾಯಿತು. ಒಬ್ಬನು ಇನ್ನೊಬ್ಬನನ್ನು ಅವಮಾನಪಡಿಸಿದರೆ ಅವನನ್ನು ಕೊಲೆ ಮಾಡುವುದೇ ಸರಿಯಾದ ದಂಡನೆ ಎಂದು ತೀರ್ಮಾನಿಸಿದನು. ಕೊಲೆ ಮಾಡುವುದು ಒಂದು ಹೆಮ್ಮೆಯ ಕೆಲಸ ಎಂದು ನೆನೆಸಿದರು. ಶರೀರಭಾವದ ಕರ್ಮಗಳನ್ನು ಪ್ರಸಿದ್ಧವಾದವು ಯಾವುದೆಂದರೆ ಜಾರತ್ವ, ಬಂಡತನ, ನಾಚಿಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ ಇಂಥವುಗಳೇ. ಗಲಾತ್ಯ 5:19, 20, 21. ಇನ್ನು ಗಮನಿಸಿದಾಗ ಲೆಮಕನ ಮಕ್ಕಳು ಇನ್ನು ಅನೇಕ ಸಾಧನೆಗಳನ್ನು ಮಾಡಿದರು. ಒಬ್ಬನು ದನಕರುಗಳನ್ನು ಸಾಕುವನಾದನು, ಇನ್ನೊಬ್ಬನು ಕಿನ್ನರಿ ಕೊಳಲುಗಳನ್ನು ನಡೆಸುವನಾದನು, ಇನ್ನೊಬ್ಬನು ಕುಲುಮೆ ಮಾಡಿ ಕಬ್ಬಿಣ ತಾಮ್ರದ ಆಯುಧಗಳನ್ನು ಮಾಡುವನಾದನು. ಇಂದು ಮಾನವನು ನವೀನ ಯುಗದಲ್ಲಿ ಜೀವಿಸುತ್ತಿದ್ದಾನೆ. ಮಾನವನು ಚಂದ್ರಲೋಕಕ್ಕೆ ಹೋದನು. ತಾನಾಗಿಯೇ ಕಂಡುಹಿಡಿದ ರಾಕೆಟನ್ನು ಅನೇಕ ಗ್ರಹಗಳಿಗೆ ಕಳುಹಿಸಿದನು. ರೇಡಿಯಂಗಳನ್ನು ಕಂಡು ಹಿಡಿದು ಅದರ ಶಕ್ತಿಯಿಂದ ಕ್ಯಾನ್ಸರ್ ಕಾಯಿಲೆಗಳನ್ನು ಗುಣಪಡಿಸಲು ಯತ್ನಿಸಿದನು. ಮಾನವನು ದೀರ್ಘಕಾಲ ಜೀವಿಸಲು ಹೊಸ ಹೊಸ ಔಷಧಿಗಳನ್ನು ಕಂಡುಹಿಡಿಯುವುದರಲ್ಲಿ ಅತಿ ತೀವ್ರಗತಿಯಲ್ಲಿ ಸಾಗುತ್ತಿದ್ದಾನೆ. ಈ ಎಲ್ಲ ಸಂಗತಿಗಳನ್ನು ಕಂಡುಹಿಡಿಯುವಿಕೆಯ ಮಧ್ಯದಲ್ಲಿ ಲೋಕವು ಪಾಪದಿಂದ ತುಂಬಿ ಅದರ ಫಲವನ್ನು ಅನುಭವಿಸುತ್ತಿದ್ದಾನೆ. ಪಾಪದ ಫಲವಾಗಿ ಉಂಟಾದ ಫಲಗಳನ್ನು ಮಾನವನು ದಂಡನೆ ಅಥವಾ ಶಿಕ್ಷೆ ಎಂದು ನೆನೆಸುತ್ತಾನೆ. ಇಲ್ಲದೆ ಮನುಷ್ಯನು ಮಾಡುವ ಪಾಪಕ್ಕೆ ಮಿತಿಯೇ ಇಲ್ಲದಂತಾಗುತ್ತದೆ ಅಲ್ಲವೇ? ಸರ್ಪವು ತನ್ನ ಶರೀರವನ್ನು ಸೈತಾನನಿಗೆ ಒಪ್ಪಿಸಿಕೊಟ್ಟಿದ್ದರಿಂದ ಅದು ತನ್ನ ರೂಪವನ್ನು ಕಳೆದುಕೊಂಡಿತು. ಪಾಪದ ನಿಜರೂಪವು ಅಸಹ್ಯಕರವಾದುದಾಗಿದೆ, ಅದು ನಾಶವಾಗುವಂಥದ್ದೂ ಆಗಿದೆ. ಸೈತಾನನು ಮಾನವನ ತಿರಸ್ಕಾರಕ್ಕೆ ಗುರಿಯಾದನೇ ಹೊರತು ಅವನ ಆದರಣೆಯನ್ನು ಹೊಂದಲಿಲ್ಲ. ಬಿದ್ದು ಹೋದ ಮಾನವ ಕುಲದಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದ ಯೇಸು ಕ್ರಿಸ್ತನ ಮೂಲಕವಾಗಿ ಸೈತಾನನು ಜಜ್ಜಲ್ಪಟ್ಟನು. ಪಾಪವು ಲೋಕವನ್ನು ಜಯಿಸುವುದು ಅಸಾಧ್ಯವಾದ ಕಾರ್ಯ.
ಪಾಪದ ಫಲವು ಅವಳನ್ನು 3 ವಿಧವಾಗಿ ಬಾಧಿಸಿತು. 1. ಶರೀರ ಪ್ರಕಾರವಾದ ಫಲ, ನೀನು ಕಷ್ಟಪಟ್ಟು ಮಕ್ಕಳನ್ನು ಹೆರಬೇಕು. 2. ಮಾನಸಿಕವಾದ ಫಲ, ಗಂಡನ ಮೇಲೆ ನಿನಗೆ ಆಸೆ ಇರುವುದು. 3. ಜೀವಿತದ ಫಲ, ಅವನು ನಿನಗೆ ಒಡೆಯನಾಗಿರುವನು. ಈ ಪಾಪಮಯ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಇತರರನ್ನು ಬೀಳಿಸಬೇಕೆಂಬ ಯೋಚನೆಯೇ ಇರುತ್ತದೆ. ಹೆಂಗಸರನ್ನು ಗಂಡಸರಿಗಿಂತ ಕೀಳಾಗಿಯೇ ನೋಡುತ್ತಾರೆ. ಇವೆಲ್ಲ ಪಾಪದ ಫಲವೇ. ಆದಾಮ ಹವ್ವರು ದೇವರ ಆಜ್ಞೆಗಳನ್ನು ಮೀರಿ ನಡೆದು ಸ್ವಂತ ಇಷ್ಟದಿಂದ ನಡೆಯುವುದರಿಂದಲೇ ಈ ಹೋರಾಟವು ಪ್ರಾರಂಭವಾಯಿತು. ಪಾಪದ ಫಲವು ಆದಾಮನನ್ನು ಕಷ್ಟಕ್ಕೊಳಪಡಿಸಿತು. ಪಾಪವು ಪ್ರಕೃತಿಯನ್ನು ಬಾಧಿಸಿತು. ದುಡಿಮೆ ಕಷ್ಟಕರವಾಯಿತು. ಜೀವನವೇ ಪ್ರಕೃತಿಗೆ ವಿರೋಧವಾಯಿತು. ಎಲ್ಲಿ ನೋಡಿದರೂ ನಾಶನ. ಅದು ಹೇಗೆ ಮಾನವನಲ್ಲಿ ಪ್ರವೇಶಿಸಿ ಕ್ರಿಯೆ ನಡೆಸಿ ಅವನನ್ನು ನಾಶಪಡಿಸುತ್ತದೆಂದು ಬಿಷಪ್ ವೆಲ್ಲಿಂಗ್ಟನ್ ಅವರು ಕ್ರಮವಾಗಿ ವಿವರಿಸಿದ್ದಾರೆ. 1. ಮೊದಲು ಪಾಪವು ಸಂತೋಷವನ್ನು ಕೊಡುವ ಆಕರ್ಷಕವಾದ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತದೆ. 2. ಬಹಳ ಸುಲಭವಾಗಿ ಹೃದಯದಲ್ಲಿ ಪಾಪವು ಬೀಜವನ್ನು ಬಿತ್ತಿ ಬೆಳೆಯಲು ಆರಂಭಿಸುತ್ತದೆ. 3. ಮಾದಕ ವಸ್ತುಗಳಿಂದುಂಟಾಗುವ ರೀತಿಯಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ. 4. ಆಗಿಂದಾಗೆ ಪಾಪ ಮಾಡಲು ಪ್ರೇರೇಪಿಸಿ ಅದರಲ್ಲಿ ನೆಮ್ಮದಿ ಸಿಗುತ್ತದೆ ಎಂಬ ಯೋಚನೆಯನ್ನು ಬಿತ್ತುತ್ತದೆ. 5. ಅದನ್ನೇ ಅಭ್ಯಾಸ ಮಾಡಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. 6. ಹೃದಯದಲ್ಲಿ ಪಾಪವು ದೃಢವಾಗಿ ಸ್ಥಳ ಹಿಡಿಯುವಂತೆ ಮಾಡುತ್ತದೆ. 7. ಮನಸ್ಸನ್ನೇ ಬದಲಾಯಿಸುವಂಥ ಸ್ಥಿತಿ ಉಂಟಾಗುತ್ತದೆ. 8. ಪಾಪ ಮಾಡುವುದರಲ್ಲಿ ಹಠವು ಬಂದು ಬಿಡುತ್ತದೆ. 9. ಎಂದಿಗೂ ಮಾನಸಾಂತರ ಮಾಡಿಕೊಳ್ಳದ ಹಾಗೆ ಮನಸ್ಸನ್ನು ಮಾರ್ಪಡಿಸುತ್ತದೆ. 10. ಪಾಪದಿಂದ ನಾಶವು ನಿಶ್ಚಯವಾಗಿ ಉಂಟಾಗುತ್ತದೆ. ಆ ಆತ್ಮವು ನ್ಯಾಯ ತೀರ್ಪಿಗೆ ಸಿದ್ಧವಾಗಿ ಬಿಡುತ್ತದೆ. ಯಾವ ಒಬ್ಬ ಪಾಪಿಯೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಆದರೆ ನಮಗೆ ಒಂದು ನಂಬಿಕೆ ಉಂಟು. ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಪ್ರಕೃತಿಗೂ ಮನುಷ್ಯನಿಗೂ ಬಿಡುಗಡೆ ಸಿಗುತ್ತದೆ. ಆದರೆ ನೀವುಗಳು ನಾನು ಈಗಲೇ ಆ ಬಿಡುಗಡೆಯನ್ನು ಪಡೆಯಬಹುದು. ನಾವು ಕ್ರಿಸ್ತನಲ್ಲಿ ಜೀವಿಸುವಾಗ ಎಲ್ಲ ಅನೀತಿ ಅಕ್ರಮ ಪಾಪಗಳಿಂದ ಬಿಡುಗಡೆ ಪಡೆದುಕೊಳ್ಳುವೆವು. ಮನುಷ್ಯನು ಎದೇನಿನಲ್ಲಿ ಕಳೆದುಕೊಂಡ ಸಂತೋಷವನ್ನು ಪಡೆದುಕೊಳ್ಳಲು ಕರ್ತನು ಮಾರ್ಗ ತೋರಿಸುತ್ತಾನೆ. ಪಾಪವು ಅಘೋರ ಭಯಂಕರ. ಆದರೆ ಕ್ರಿಸ್ತನನ್ನು ಸ್ವಂತ ರಕ್ಷಕನೆಂದು ತಿಳಿದು ನಮ್ಮ ಪಾಪ ಪರಿಹಾರಕನು ಆತನೇ ಎಂದು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನ ನಡೆಸುವಿಕೆಯಲ್ಲಿ ಸೇರೋಣ. ಕ್ರಿಸ್ತನನ್ನು ನಂಬಿದ ಮಕ್ಕಳಿಗೆ ಆತನು ಪ್ರಕಾಶಮಾನವಾದ ಭವಿಷ್ಯತ್ ಕಾಲವನ್ನು ಇಟ್ಟಿದ್ದಾನೆ. ಮೊದಲಿನಿಂದ ಇರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಇಬ್ರಿಯ 3:14. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಾಲೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯ 4:16.